ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಫಿಂಗರ್ ಟಿಪ್ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಒಂದು ಚಿಕ್ಕ ಸೆಲೆಬ್ರೇಷನನ್ನು ಮಾಡ್ತಾಯಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇದ್ದೀವಿ. ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ಹೊರಗಡೆ ಹೋಗೋದೇನಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನಾನು ಇವತ್ತು ಬರ್ಗರನ್ನು ಮಾಡ್ತಾಯಿದ್ದೀನಿ. ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸು. ನಾವು ಡಿಮಾರ್ಟಿಂದ ಈ ಪ್ಯಾಟಿಯನ್ನು ರೆಡಿಮೇಡಾಗಿ ಸಿಗುತ್ತೆ ತಗೊಂಬಂದು ಈ ಥರ ಎಣ್ಣೆಯಲ್ಲಿ ಕರೆದುಕೊಂಡ್ಬಿಟ್ಟು ಬರ್ಗರನ್ನು ರೆಡಿ ಮಾಡಿದ್ದೇನೆ. ಇದಕ್ಕೆ ಬನ್ ಮತ್ತು ಈ ಪ್ಯಾಟಿ ಮತ್ತು ಒಂದಿಷ್ಟು ವೆಜಿಟೇಬಲ್ಸ್ ಇದ್ದರೆ ಸಾಕು. ನೋಡಿ, ಪ್ಯಾಟಿ ನಾವು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು 6 ಪೀಸ್ ಇರುತ್ತೆ. ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆದುಕೊಂಡ್ಬಿಟ್ಟು ಮಿಕ್ಕಿರೋದನ್ನು ಡೀಪ್ ಫ್ರೀಝರ್ನಲ್ಲಿ ಇಟ್ಕೋಬೋದು. ಇಲ್ಲಿ ಈ ಥರ ಒಂದೊಂದೇ ಪ್ಯಾಟಿಯನ್ನು ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೆಗೆದಿಟ್ಕೋಬೇಕು. ನಾನಿಲ್ಲಿ 4 ತಗೊಂಡಿದ್ದೀನಿ. ಮಿಕ್ಕಿರೋದು ಇನ್ನೊಂದು 2 ಇದೆ, ಅದನ್ನು ತೆಗೆದಿಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕರೆದುಕೊಂಡು ತಗೋಬೇಕು. ಆಮೇಲೆ ಬನ್ನು, ಈ ಥರ ಬನ್ನನ್ನು ಮಧ್ಯಕ್ಕೆ ಹಾಫ್ ಕಟ್ ಮಾಡಿಬಿಟ್ಟು 2 ಸೈಡ್ ಸ್ವಲ್ಪ ಹೆಂಚಿನ ಮೇಲೆ ಬಿಸಿ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ಬರ್ಗರ್ ಪ್ಯಾಟಿಯನ್ನು ಇಟ್ಬಿಟ್ಟು ಬರ್ಗರನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಒಂದರಲ್ಲಿ 2 ಹಾಫ್ ಕಟ್ ಮಾಡಿ ಹೆಂಚಿನ ಮೇಲೆ 2 ಸೈಡ್ ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಹಾಕೋದು ಬೇಡ. ಬೇಕು ಅಂದರೆ ಬೆಣ್ಣೆ ಅಥವಾ ಎಣ್ಣೆನ ಹಾಕೋಬೋದು, ಇಲ್ಲ ಹಾಗೇ ಡ್ರೈ ಫ್ರೈ ಮಾಡ್ಕೋಬೋದು. ನೋಡಿ, ನನ್ನ ಮಗಳು ತಿಂತಾ ಇದ್ದಾಳೆ ರೆಡಿ ಮಾಡ್ಕೊಂಡ್ಬಿಟ್ಟು. ನೋಡಿ ಯಾವ ಥರ ಇದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತಲೂ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ನಾನಿಲ್ಲಿ ಸೌತೆಕಾಯಿ, ಒಂದಷ್ಟು ಈರುಳ್ಳಿ ಮತ್ತು ಟೊಮ್ಯಾಟೋನ ತಗೊಂಡಿದ್ದೀನಿ. ಬೇಕಾದರೆ ನೀವು ಚೀಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಚೀಸ್, ಪನ್ನೀರ್, ನಿಮಗೆ ವೆಜಿಟೇಬಲ್ಸ್ ಯಾವ್ದು ಬೇಕೋ ಅದೆಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಕಿಸಾನ್ ಕೆಚಪನ್ನು ತಗೊಂಡಿದ್ದೀನಿ, ಟೊಮ್ಯಾಟೊ ಕೆಚಪನ್ನು. ಈ ಥರ ಪ್ಯಾಟಿಯನ್ನು ಅದ್ರ ಮಧ್ಯಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಟೊಮ್ಯಾಟೊ, ಸೌತೆಕಾಯಿ ಮತ್ತು ಈರುಳ್ಳಿ ಬೇಕಾದರೆ ಇಟ್ಕೋಬೋದು. ಇಲ್ಲಿ ನನ್ನ ಮಗಳಿಗೆ ಈರುಳ್ಳಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಈರುಳ್ಳಿ ಅವಳಿಗೆ ಹಾಕಿಲ್ಲ. ನೋಡಿ, ಈ ಥರ ಒಂದು ಸೈಡ್ ಮಾತ್ರ ಇಟ್ಕೋಬೇಕು. ನಾನು ಈ ಸೈಡ್ ಇಡ್ತಾಯಿದ್ರೆ ಅವಳು ಆ ಸೈಡ್ ಇಡ್ತಾಯಿದ್ದಾಳೆ. ಒಂದು ಸೈಡ್ ಇಟ್ಕೊಂಡು ಅದ್ರ ಮೇಲೆ ಒಂಚೂರು ಉಪ್ಪನ್ನು ಉದುರಿಸ್ಕೊಂಡು ಸ್ವಲ್ಪ ಕೆಚಪನ್ನು ಹಾಕಿ ಫೋಲ್ಡ್ ಮಾಡಿ ತಿಂದರೆ ಒಳ್ಳೆ ಟೇಸ್ಟಿಯಾದಂತಹ ಬರ್ಗರ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಮನೇಲಿ ನೀವು ಕೂಡ ಒಂದು ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಮತ್ತು ತಮಗೆ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾವು ಹೊರಗಡೆ ತಿನ್ನಬೇಕಂದ್ರೆ ಈ ಥರ ಬರ್ಗರ್ ತಿನ್ನೋದಕ್ಕೆ ಸುಮಾರು 200ರಿಂದ 250 ರೂಪಾಯಿ ಬೇಕಾಗುತ್ತೆ. ಅದೇ ಒಂದು ಬರ್ಗರ್ನ ಬೆಲೆಯಲ್ಲಿ ನಾವು ಹೆಲ್ದಿಯಾದಂಥ ಫುಡ್ಡನ್ನು ಮನೆಯಲ್ಲೇ ಎಲ್ಲರೂ ಕೂತ್ಕೊಂಡು ತಿನ್ಬೋದು. ಫ್ಯಾಮಿಲಿ ಎಲ್ಲರೂ ತಿನ್ಬೋದಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೋಡಿ, ಅದ್ರ ಜೊತೆಗೆ ಫ್ಯಾಂಟಾ ತಗೊಂಬಂದಿದ್ದೀವಿ. ಇಷ್ಟು ನಾವು ನಮ್ಮ ಖುಷಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮದೊಂದು ಚಿಕ್ಕ ಚಾನಲ್, ಸೊ ಸಣ್ಣ ಒಂದು ಖುಷಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ತಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಇದಾದ ನಂತರ ಇವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಹಾಡನ್ನು ಹಾಕ್ಕೊಂಡ್ಬಿಟ್ಟು. ಅವ್ರಿಗೆ ಮಕ್ಕಳಿಗೆ ಏನೋ ಒಂದು ಖುಷಿ, 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನಾನು ಹೇಳಿದೆ. ಹಾಗಾಗಿ ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅದೇನು ಹೇಗೆ ಅಂತ ಅವ್ರಿಗೇನು ಗೊತ್ತಿಲ್ಲ, ಆದರೂ ಮಕ್ಕಳ ಒಂದು ಸಂತೋಷ ನೋಡಿ ಹೇಗಿರುತ್ತೆ. ಗೆಳೆಯರೇ, ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಈ ಸಪೋರ್ಟ್ಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಮುಂದೇನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇನೆ. ಎಲ್ರಿಗೂ ತುಂಬ ಧನ್ಯವಾದಗಳು.